taught to drivers. ಇವು ನಾಲ್ಕರಲ್ಲಿ ಒಂದು ನಿಮ್ಮ ಸರಿಯಾದ ಉತ್ತರ ಇದೆ. ಯಾವುದು ಯಾತಕ್ಕೆ? ಒಂದೊಂದೇ ಕ್ವಶನ್ ಆನ್ಸರ್ ಮಾಡ್ರಿ, ಕರೆಕ್ಟ್ ಕನ್ಕ್ಲೂಷನ್ ಅನ್ನ ಡಿರೈವ್ ಮಾಡಿ. ಪ್ಯಾರಾಗ್ರಾಫ್ ಏನ್ ಹೇಳ್ತಾ ಇತ್ತು, ಪ್ಯಾರಾಗ್ರಾಫ್ ಅಲ್ಲಿ ಏನಿತ್ತು, ಯಾವ ಉದ್ದೇಶದಿಂದ ಪ್ಯಾರಾಗ್ರಾಫ್ ಬರೆಯಲ್ಪಟ್ಟಿದೆ, ಇದನ್ನ ಎಲಿಮಿನೇಟ್ ಮಾಡ್ತಾ ಹೋಗ್ಬೇಕು. ಮೊದಲನೇದು ಆಗುತ್ತೋ ಏನ್ ಆಗಲ್ವೋ? ಆಗುತ್ತಾ? ಕರೆಕ್ಟಾ? ರೋಡ್ ಆಕ್ಸಿಡೆಂಟ್ಸ್ ಆರ್ ಮೇನ್ಲಿ ಡ್ಯೂ ಟು ಇಲ್ಯೂಷನ್ಸ್. ಮೇನ್ಲಿ ಅದಲ್ಲ, ಇಲ್ಯೂಷನು ಕೂಡ ಒಂದು ಕಾರಣ ಅಂತ ಹೇಳ್ತಾನೆ. ಮೇನ್ಲಿ ಆಗಲ್ಲ ಅದು. ಇಲ್ಯೂಷನ್ ಅಂದ್ರೇನು? ಹ್ಯಾಲೋಜಿನ್ ಲೈಟ್ಗಳು ಹಾಕೊಂಡು ಹೋಗ್ತಾರಲ್ಲ ರಾತ್ರಿ, ಅದು ಒಂದು ಕಾರಣ. ಇದು DA ಬರಿಬೇಕು. ದೇವರಾಣೆಗಳು ಆಗಲ್ಲ. DA ಅಂದ್ರೆ ದೇವರಾಣೆಗಳು ಆಗಲ್ಲ. ಎರಡನೇದು ಏನ್ ಅನ್ಸ್ತಾ ಇದೆ ನೋಡಿ, ರೋಡ್ ಆಕ್ಸಿಡೆಂಟ್ ರಿಸಲ್ಟ್ ಇನ್ ಲಾರ್ಜ್. ರೋಡ್ ಆಕ್ಸಿಡೆಂಟ್ ಇಂದ ಸಾವಿರಾರು ಜನ ಸಾಯ್ತಾರ. ಒಬ್ರು ಇಬ್ರು 3 10 20 ಹೋಗ್ತವೆ. ಇದು ಲಾರ್ಜ್ ನಂಬರ್, ತಪ್ಪು. ಮೂರನೇದು ಏನ್ ಅನ್ಸುತ್ತೆ ವೀರೇಶ್ ಅವರೇ? ಇವು ಮಾನವನಿಂದ ಆಗಲ್ಪಡುವುದು. ಮನುಷ್ಯನೇ ಮಾಡ್ತಾನೋ ಏನ್ ದೇವರು ಆಕ್ಸಿಡೆಂಟ್ ಮಾಡಿಸ್ತಾನೆ ಮ್ಯಾಗಿಂದ ರಿಮೋಟ್ ತಗೊಂಡು ಕಮನ್ ಡಿಚ್ಚಿ ಹುಡಿ ದೇವರು ಮಾಡಿಸ್ತಾನ ಮ್ಯಾಗ್ ಕುಂತು? ಆಕ್ಸಿಡೆಂಟ್ ಸತ್ತ ಅಂತಾರೆ, ಇದು ದೇವರ ಇಚ್ಛೆ ಅಂತಾರೆ. ನಾವು ಒಪ್ಪಂಗಿಲ್ಲ. ಜೋರಾಗಿ ಓಡಿಸಂತ ದೇವ್ರು ಹೇಳಿದ್ನ ನಿನಗೆ? ಹಂಪನ್ನ ಎಗರ್ಸಂತ ಹೇಳಿದ್ನ ದೇವರು? ದೇವರು ಬುದ್ಧಿ ಕೊಟ್ಟವನ, ಅದಾಗಲ್ಲ. ಈ ನೋಡಿ, ಮ್ಯಾನ್ ಮೇಡ್ ಹೇಳ್ತಾ ಇದ್ದಾನೆ. ಅಂದ್ರೆ ಬ್ಯಾಡ್ ರೋಡ್ಸಿಗೆ ಕಾರಣ ಯಾರು? ಮ್ಯಾನ್. ನೆಗ್ಲಿಜೆನ್ಸಿಗೆ ಕಾರಣ ಯಾರು? ಮ್ಯಾನ್. ಸೈನ್ಸ್ ಅಂಡ್ ಟೆಕ್ನಾಲಜಿಯನ್ನ ಮಿತಿ ಮೀರಿ ಯೂಸ್ ಮಾಡೋದು ಯಾರು? ಮ್ಯಾನ್. ಮೂರನೇದು ಕಾಟ್ ಹೊಡಿಬೇಡ್ರಿ. ನಾಲ್ಕನೇದು ರಾಂಗ್ ಇದ್ರೆ 100% ಮೂರನೇದಾಗುತ್ತೆ. ಈ ಮೆಥಡ್ ಯೂಸ್ ಮಾಡ್ಬೇಕು ನೀವು ಪ್ಯಾಸೇಜಸ್ ಅಲ್ಲಿ. ಎಲಿಮಿನೇಷನ್ ಮೆಥಡ್, ಇದನ್ನ ಯೂಸ್ ಮಾಡಿದ್ರೆ ಪರ್ಫೆಕ್ಟ್ ಆಗಿ ಗೆಸ್ ಮಾಡ್ತೀರಾ ನೀವು. ನಾಲ್ಕನೇದು ಯಾವ್ದಿದೆ? ಸೇಫ್ಟಿ ರೂಲ್ಸ್ ಆರ್ ನಾಟ್ ಟಾಟ್. ಅಲ್ಲ, ಯಾವ ಸ್ಟೇಟ್ ಅಲ್ಲೂ ಯಾವ ದೇಶದಲ್ಲೂ ಸೇಫ್ಟಿ ರೂಲ್ಸೇ ಇಲ್ಲ ಅಂತ ಕೊಟ್ಟಿದ್ದಾನೆ ಪ್ಯಾಸೇಜ್ ಅಲ್ಲಿ. ಇದು ರಾಂಗ್ ಇದೆ. ಅದಕ್ಕೆ ಆನ್ಸರ್ ಯಾವುದು? ಸೆಕೆಂಡ್ ಒನ್. ಇದು ಬರ್ಕೊಳ್ಳಿ ಸ್ನೇಹಿತರೆ. ಸೆಕೆಂಡ್ ಒನ್, ಸಾರಿ ಥರ್ಡ್ ಒನ್. ಮೂರನೇದು ಆನ್ಸರ್ ಸಿ. ಇಸ್ ಇಟ್ ಕ್ಲಿಯರ್? ಪ್ಯಾರಾಗ್ರಾಫ್ ತಗೊಳ್ಳೋಣಂತೆ ಮಾಡೋಣ. ಮೊದಲು ಸ್ವಲ್ಪ ಗ್ರಾಮರ್ ಮುಗಿಸ್ಕೊಂಡ್ಬಿಡೋಣ ಅದನ್ನ, ಆಯ್ತಾ? ಇದು ಬರ್ಕೊಂಡಿದ್ದಿರ್ತಾನೆ ನಿನ್ನೆ. ಇದು ಆಪ್ಷನ್ಸ್ ಬರ್ಕೊಂಡ್ರೆ ಇವಾಗ ಬಾಯ್ಸ್ ಬರ್ಕೊಂಡಿದ್ದೀರಾ? ಎವ್ರಿಬಡಿ? ಓಕೆ. ನೆಕ್ಸ್ಟ್ ಬರ್ಕೊಳ್ಳಿ. ಏನ್ ಇವತ್ತು ಬಂದ್ರ ಬಾಯ್ಸ್? ನೀವು ಹೊಸ್ದಾಗಿ ಬಂದ್ರಿ? ಓ ಮೈ ಗಾಡ್. ವಾಟ್ ಈಸ್ ಯುವರ್ ನೇಮ್? ಓಕೆ. ಯಾವ ಊರಿಂದ ಬಂದಿದ್ದೀರಾ? ಓಕೆ. ನೀವು ಶಿವು ಯಾವ ಊರು? ಅಥಣಿಯಿಂದ ಬಂದಿದ್ದೀರಾ? ಶಿವು ಅಂಡ್ ನಮ್ಮ ಇವರು. ವೆಲ್ಕಮ್ ಬಾಯ್ಸ್. ಮತ್ತೆ ಯಾರು ಬಂದಿದ್ದೀರಾ ಇಲ್ಲಿ? ನೀವಿಬ್ರು. ಯಾಕೆ ಲೇಟ್ ಮಾಡಿ ಬಂದ್ರಲ್ಲ? ನಾನು ಸ್ವಲ್ಪ ಬರ್ಸಿದ್ದೀನಿ, ಅದನ್ನ ಬರ್ಕೊಳ್ಳಿ ಪ್ಲೀಸ್, ಆಯ್ತಾ? ನಿಮ್ಮ ಹೆಸರು? ಸಚಿನ್. ವಾವ್. ಯಾವ ಊರು ಸಚಿನ್? ಓಕೆ. ಸಚಿನ್ ಫ್ರಮ್ ಬ್ಯಾಂಗ್ಳೂರ್. ಓಕೆ. ನೀವು? ರಮೇಶ್ ಫ್ರಮ್ ಬಳ್ಳಾರಿ. ರಮೇಶ್, ಸಚಿನ್, ಶಿವು
ಅಂಡ್ ನಮ್ಮ ಇವರು ಎಲ್ಲಪ್ಪ ಅಲ್ಲ, ನಾರಾಯಣ, ಬಾ ಬಾ ಬಾ, ಒಳ್ಳೆ ಹೆಸರಪ್ಪ. ಅವ್ರ 4 ಜನರಿಗೆ ವೆಲ್ಕಮ್ ಟು ಮೈ ಕ್ಲಾಸ್. ಈಗ ನಮ್ಮ ಟಾರ್ಗೆಟ್ ಇರೋದು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಮತ್ತು PDO ಎಕ್ಸಾಮಿಗೆ. ಏನೇನು ಬರ್ಸಿದ್ದೀನಿ ಸ್ವಲ್ಪ ಬರ್ಕೊಳ್ಳಿ. ಗ್ರಾಮರ್ ಮುಂದುವರಿತಾ ಇದೆ. ನಿನ್ನೆ ಒಡ್ಡು ಕುಡ್ಡಿಗೆ ಎಕ್ಸಾಂಪಲ್ಸ್ ಬಹಳ ಬರ್ದು ಏನು ಇನ್ನೂ ಕಡಿಮೆ ಬರ್ಕೊಂಡಿದೀವಿ ನೋಡಿ, ನಾವು ಬರ್ದಿದೀವಿ ತಾನೆ. ಈಗ ವಿಲ್ಲಿಗೆ ಸ್ನೇಹಿತರೆ ಎಷ್ಟು ರೂಲ್ಸ್ ಬರ್ಸಿದ್ದೆ ನಾನು, ನೆನ್ಪಿದ್ಯಾ? ಶಾಲಿಗೆ ಎಷ್ಟು ಬರ್ಸಿದ್ದೆ? ಬರೋಬ್ಬರಿ ಎಣ್ಸಿರಪ್ಪ. ಅಲ್ಲಿ ಯಾರೋ 6 ಅಂತವ್ರಿಗೆ ಚಸ್ಮಾ ಬಂದಿರ್ಬೇಕು ಅವ್ರಿಗೆ. 7. ನಾ ಮುದುಕ್ ಮನುಷ್ಯನ 7 ಅನ್ನಕತ್ತೇನೆ. ನೆಕ್ಸ್ಟ್ ಯಾವ್ದದ? ಉಡ್ಡಿಗೆ ಎಷ್ಟು ಬರ್ಕೊಂಡಿರಿ ನೀವು? 4 + 5. ಕುಡ್ಡಿಗೆ ಎಷ್ಟು ಬರ್ಕೊಂಡಿದ್ದೀರಾ? ಅವು ನೆನ್ಪಿದವ? ತಡೀರಿ, ಅವುಗಳನ್ನ ನೆನ್ಪಿಟ್ಕೊಂಡು ನೆಕ್ಸ್ಟ್ ಇವತ್ತು ಇವನ್ನ ಕಲಿಬೇಕು. ನೋಡ್ರಿ, ಇದೇನಿದು? ಶುಡ್. ಇದಕ್ಕೆ 2 ನಿಯಮಗಳನ್ನು ಹಾಕೋಬೇಕು ನೀವು. ಶುಡ್ ಆದ್ಮ್ಯಾಗ ಇದೇನಿದು? ಇದಕ್ಕೆ 1 ನಿಯಮ ಹಾಕೊಳ್ಳಿ. ಇದಕ್ಕೆ ನೋಡಿ ಕ್ಯಾನ್ ಅಂತ ಬರುತ್ತೆ. ಇದಕ್ಕೆ 3 ನಿಯಮಗಳನ್ನು ಹಾಕೋಬೇಕು ನೀವು. ಆಮ್ಯಾಗ ಮೇ ಅಂತ ಬರ್ತೈತಿ, ಇದಕ್ಕೂ 3 ನಿಯಮಗಳು ಬರ್ತಾವ. ಮೇ. ಆಮ್ಯಾಗ ಇನ್ನೊಂದು ಬರ್ತೈತಿ, ಯಾವ್ದು? ಮೈಟ್ ಅಂತೇಳಿ. ಇದಕ್ಕೇನ್ ಮಾಡ್ರಿ, 2 ರೂಲ್ಸ್ ಹಾಕೊಳ್ಳಿ. ಈ ರೂಲ್ಸ್ ಬಿಟ್ಟು ಪರೀಕ್ಷೆಯಲ್ಲಿ ಅವ್ರಿಗ ಕೊಡಕ್ ಬರೋದಿಲ್ಲ. ಈ ರೂಲ್ಸ್ ಅನ್ನು ಬಿಟ್ಟು ಅವ್ರು ಹೋಗೋದಿಲ್ಲ. ಇದೇ ರೂಲ್ಸ್ ಮ್ಯಾಗ ನಿಮ್ಮ ಸ್ಟೇಟ್ ಸಿಲೆಬಸ್ ಟೆಕ್ಸ್ಟ್ ಬುಕ್ನಾಗೂ ಅದೇ ರೂಲ್ಸ್ ಫಾಲೋ ಮಾಡಿರ್ತಾರೆ. ಈಗ ಒಂದ್ಸರಿ ನೋಡ್ಕೋತೀರಾ? ಏನು? ಡೈರೆಕ್ಟ್ ಸ್ಪೀಚ್ ಅಲ್ಲಿ ಶಾಲ್ ಇತ್ತು ಅಂದ್ರೆ ಇಂಡೈರೆಕ್ಟ್ ಅಲ್ಲಿ ಅದೇನಾಕಿತ್ತದು? ಇದ ಬರ್ಬೇಕು. ಇದು ಡೈರೆಕ್ಟ್ ಸ್ಪೀಚ್, ಇದು ಇಂಡೈರೆಕ್ಟ್ ಸ್ಪೀಚ್. ಡೈರೆಕ್ಟ್ ಸ್ಪೀಚ್ ಅಲ್ಲಿ ಶಾಲ್ ಅಂತ ಕೊಟ್ರೆ ಇಂಡೈರೆಕ್ಟ್ ಅಲ್ಲಿ ಅದೇ ಆಗ್ಬೇಕು. ಅದು ಏನಾಗ್ಬೇಕು? ಶುಡ್ ಆಗ್ಬೇಕು. 1. ಇಲ್ಲಿ ನೋಡಿ, 2ನೇ ರೂಲ್ ಶುಡ್ ಎಲ್ಲಿಗೆ ಅಂದ್ರೆ ಆದೇಶ ನೀಡಲು, ಆರ್ಡರ್. ಹಿರಿಯ ಅಧಿಕಾರಿ ಕಿರಿಯರಿಗೆ ಆದೇಶ ನೀಡ್ತಾರೆ. ಕಿರಿಯರು ಅವ್ರಕ್ಕಿಂತ ಕೆಳಗ ಆದೇಶ ನೀಡಿಕೊಂಡು ಹೋಗ್ತಾರೆ. ಜನರಲ್ ಆದೇಶಗಳಿಗೆ ಶುಡ್. ಕಡ್ಡಾಯವಾದ ಆದೇಶ ಕಂಪಲ್ಸರಿ ಆರ್ಡರ್. ಇದೇನಾಗುತ್ತೆ? ಮಸ್ಟ್. ಯು ಡ್ಯಾಶ್ ಪೇ ದ ಫೀಸ್ ಅಂತಾರೆ ಅಲ್ಲಿ ಆಫೀಸಲ್ಲಿ. ಶುಡ್ ಮಸ್ಟ್? ಮಸ್ಟ್. ಎವ್ರಿಬಡಿ ಡ್ಯಾಶ್ ರಿಸ್ಪೆಕ್ಟ್ ದ ನ್ಯಾಷನಲ್ ಫ್ಲಾಗ್. ಅದಕ್ಕೆ ಆನ್ಸರ್ ಯಾವುದು? ಮಸ್ಟ್. ಎವ್ರಿ ಸಿಟಿಸನ್ ಡ್ಯಾಶ್ ವೋಟ್. ಮಸ್ಟ್ ವೋಟ್. ಏನೇನು ಕಡ್ಡಾಯವಾದ ಆದೇಶಗಳದವೆ ಅದನ್ನ ಮಸ್ಟ್. ಯು ಡ್ಯಾಶ್ ಕ್ಯಾರಿ ದ ಡ್ರೈವಿಂಗ್ ಲೈಸೆನ್ಸ್. ಶುಡ್ ಅಲ್ಲ, ಕಂಪಲ್ಸರಿ. ಅದು ಲೈಸೆನ್ಸ್ ಜೇಬಲ್ ಇಲ್ದಾನೆ ಗಾಡಿ ಮುಟ್ಟಂಗಿಲ್ಲ ಯಾರು, ಕಾನೂನು ಐತದ. ಆದ್ರೆ ನಮ್ಮ ದೇಶದಾಗ ಯಾರು ಇಟ್ಕೊಂಡು ಅಡ್ಡಂಗಿಲ್ಲ. ಯಾರು ಬೇಕಾದ್ರೆ ಹೊಡಿತಾರೆ ಗಾಡಿ. ಯಾವನಾದ್ರು ಹಿಡಿದ ಅಂದ್ರೆ, ಸರ್ ತಡೀರಿ ನಮ್ಮ ಮಾವಾರದಾರ MLA, 1 ನಿಮಿಷ ಫೋನ್ ಮಾಡ್ತೀವಿ. ಯಾವನಿಗೋ ಒಬ್ಬನಿಗೆ ಹಚ್ಚಿ, ನೀ MLA ಅಂತ ಬೈರಿ, ಅವ್ನು ಇನ್ಸ್ಪೆಕ್ಟರ್ ಅಂತ ಬಾಯಿಗೆ ಬಂದಂಗೆ ಬೈದ್ಬಿಡ್ತಾನ. ಅಂತ ಟೀಮ್ ಐತದ. ಅಂತ ಡೇಂಜರ್ ಜನ ಅದಾರೆ. ಅವ್ರು ಏನ್ ಮಾಡ್ತಾರೆ? ಇವುಗಳೆಲ್ಲ ಮಿಸ್ಯೂಸ್ ಮಾಡ್ತಾರೆ ಇಲ್ಲಿ.
ಮಸ್ಟ್ ಅಂದ್ರೆ ಸ್ನೇಹಿತರೆ ಕಂಪಲ್ಸರಿ ಆರ್ಡರ್. ಎಂತ ಆರ್ಡರ್ ಅದು? ಶುಡ್ ಅಂದ್ರೇನು? ಆದೇಶಗಳು. ಈಗ ಸರ್ ನಮ್ಗೆ ಎಕ್ಸಾಮ್ನಾಗ ಕಂಪಲ್ಸರಿ ಮತ್ತು ಬರೀ ಆರ್ಡರ್ ಹೆಂಗ್ ಗೊತ್ತಾಕೈತಿ? ಆ ಸಿಚುವೇಶನ್ ಮ್ಯಾಗ ಕೊಟ್ಟಿರ್ತಾರ. ಎಕ್ಸಾಂಪಲ್ಸ್ ನೋಡಿದ ತಕ್ಷಣ ಗೆಸ್ ಮಾಡಬಹುದು ನೀವು. ಯು ಡ್ಯಾಶ್ ಬ್ರಿಂಗ್ ದ ಫೈಲ್ ಅಂದ. ಫೈಲ್ ತಗೊಂಬ ಅನ್ನೋದು ಒಂದು ಆದೇಶ. ಯು ಶುಡ್ ಬ್ರಿಂಗ್ ದ ಫೈಲ್. ನೀನು ಅರ್ಥ ಮಾಡ್ಕೋಬೇಕು. ಇದು ಯು ಶುಡ್ ಅಂಡರ್ಸ್ಟ್ಯಾಂಡ್, ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. ಶುಡ್ ಅಂಡರ್ಸ್ಟ್ಯಾಂಡ್, ನೀಡ್ ಟು ಅಂಡರ್ಸ್ಟ್ಯಾಂಡ್. ಕಾಮನ್ ಸೆನ್ಸ್ ಇದ್ರೆ ಅದು ಯಾವುದು ಮುಂದೆ ಬರೆಸ್ತೀನಿ. ಓಕೆ, ಇಲ್ಲಿ 1, 2, 3 ರೂಲ್ಸ್ ಗೊತ್ತಾಯ್ತಾ? ಶಾಲ್ ಇದ್ದಿದ್ದು ಇಂಡೈರೆಕ್ಟ್ ಅಲ್ಲಿ ಏನಾಗ್ತದೆ? ಬರೀ ಆದೇಶಗಳೇನಾಗ್ತವೆ? ಶುಡ್. ಮಸ್ಟ್ ಏನಾಗ್ತದೆ? ಇಲ್ಲಿ ನೋಡ್ರಿ, ಕ್ಯಾನ್. ಈಗಿರುವ ಸಾಮರ್ಥ್ಯಗಳು, ಪ್ರೆಸೆಂಟ್, ಕೆಪಾಸಿಟಿ, ಅಥವಾ ABILITY ಅಬಿಲಿಟಿ, ಪ್ರೆಸೆಂಟ್ ಅಬಿಲಿಟಿ. ಕನ್ನಡದಲ್ಲಿ ಬರೆಯಕ್ಕೂ ಜಾಗ ಬಿಡಿ ಸ್ವಲ್ಪ ಸೈಡಿಗೆ. ಕನ್ನಡದಲ್ಲಿ ಅಲ್ಲಿ ಜಿಪುನ್ತನ ಮಾಡಬೇಡ್ರಿ, ಒಟ್ಟಿಗೆ ಸ್ವಲ್ಪ ದೂರ ದೂರ ಬರ್ಕೊಳ್ಳಿ. ಕನ್ನಡದಲ್ಲಿ ಯಾರಿಗೆ ಗೊತ್ತಾಗಲ್ಲ ಬರೆಯೋಣಂತೆ. ಪ್ರೆಸೆಂಟ್ ಕೆಪಾಸಿಟಿ ನಾ ಬರೆಸ್ತೀನಿ ಕನ್ನಡದಲ್ಲಿ, ಒಂದು ನಿಮಿಷ. ಕ್ಯಾನ್ ಇನ್ನೊಂದು ರೂಲ್ ಯಾತಕ್ಕೆ ಗೊತ್ತಾ? ಟು ಆಸ್ಕ್ ಪರ್ಮಿಷನ್. ಪರ್ಮಿಷನ್ ಕೇಳೋದಕ್ಕೆ. ನಾನು ನಿನ್ನ ಪುಸ್ತಕ ತೆಗೆದುಕೊಳ್ಳಬಹುದಾ? ಕ್ಯಾನ್ ಐ ಟೇಕ್ ಯುವರ್ ಬುಕ್? ನಾನು ನಿನ್ನ ವಾಹನ ಉಪಯೋಗಿಸಬಹುದಾ? ಕ್ಯಾನ್ ಐ ಯೂಸ್ ಯುವರ್ ವೆಹಿಕಲ್? ನಾನು ನಿನ್ನ ಹುಡುಗಿ ಜೊತೆಗೆ ವಾಕಿಂಗ್ ಹೋಗ್ಬೋದಾ ಅಂತ ಕೇಳಬಾರದು. ಇಲ್ಲ ಸರ್, ನಾ ಪರ್ಮಿಷನ್ಗೆ ಎಕ್ಸಾಂಪಲ್ ಪ್ರಾಕ್ಟೀಸ್ ಮಾಡಾಕತ್ತೀನಿ ಅಂದ್ರೆ ಅಲ್ಲಿ ಜಗಳ ಚಲೋ ಆಕ್ಕಾವ. ಹುಡುಗಿಯರ ವಿಚಾರನಾಗ ಅವೆಲ್ಲ ತಗೊಳಕ್ ಹೋಗ್ಬೇಡ್ರಿ. ಇಲ್ಪ ಬೇಜಾರಾಗ್ಬೇಡ, ನಾ ಸ್ವಲ್ಪ ಕಲಿಯಾಕತ್ತೀನಿ, ಅದಕ್ಕೆ ನೀನು ಹುಡುಗಿ ಜೊತೆಗೆ ಒಂಚೂರು ಅಡ್ಡಾಡ್ಕೊಂಡ್ ಬರ್ಬೋದು ಅಂದ್ರೆ ಅವ ಯಾವ ಕಾರಣಕ್ಕೂ ಪರ್ಮಿಷನ್ ಕೊಡಂಗಿಲ್ಲ. ಬ್ಯಾಡಪ್ಪ ಅಂತ ನಾವು. ಏನ್ ತಿಂತಿ ತಿನ್ನು, ಉಣ್ಣೆ ಬೇಕಾದ್ ಮಾಡು, ಆದ್ರೆ ಈ ವಿಚಾರದಾಗ ದೂರ ಇರು. ಆಯ್ತಾ? ತಡೀರಿ. ಆಮ್ಯಾಗ ಇಲ್ಲಿ ಏನ್ ಬರ್ತೀರಿ? ಈಗ ಕೇಳೋದಕ್ಕೂ ಕ್ಯಾನ್ ಬರ್ತದ, ಅನುಮತಿ ನೀಡೋದಕ್ಕೇನಂತಾರೆ? ಟು ಗಿವ್. ಪರ್ಮಿಷನಿಗೂ ಅದೇ ಬರ್ತದೆ. ಯಾವುದು? ಕ್ಯಾನ್. ಕೇಳೋದಕ್ಕೂ ಕ್ಯಾನ್, ಕೊಡೋದಕ್ಕೂ ಅದೇ. ಇದು ನೋಡ್ರಿ, ನೆಕ್ಸ್ಟ್ ಏನೈತಿ? ಮೇ. ಮೇ ಯಾವಾಗ? 50% ಅನುಮಾನ ಇದ್ದಾಗ. ಡೌಟ್. ಹಿ ಡ್ಯಾಶ್ ಬಿ ಮೈ ಚೈಲ್ಡ್ಹುಡ್ ಫ್ರೆಂಡ್ ಅರುಣ್ ಅಂತೀರಿ ನೀವು. ಬಹಳ ವರ್ಷದ ಮೇಲೆ ಅವನಿಗೆ ನೋಡಿದಿರಿ ಅರುಣಿಗೆ. ಇವ ನನ್ನ ದೋಸ್ತ ಅರುಣ್ ಇರಬಹುದು. ನಿಮ್ಗೆ 50% ಗ್ಯಾರಂಟಿಡ್, 50 ಡೌಟ್ ಐತಿ. ಆವಾಗ ಇದನ್ನ ಯೂಸ್ ಮಾಡ್ಬೇಕು. ಯಾವ್ದನ್ನ? ಈಗ ABCD 4 ಆಪ್ಷನ್ಸ್ ಕೊಟ್ಟಿರ್ತಾರೆ ಎಕ್ಸಾಮ್ನಾಗ. ಇವು 2ರಾಗ ಒಂದು ಕರೆಕ್ಟ್ ಅನ್ಸ್ತಿರ್ತೈತಿ ನಿಮ್ಗೆ. ಇದು ಸರಿಯಾದ ಉತ್ತರ ಇರಬಹುದು ಅಂತೇಳಿ ಡೌಟ್ ಆಕೈತಿ ನಿಮ್ಗೆ. ಡೌಟ್ ಆದಾಗ ಮೇ ಬಿ. ಬಿಳಿ ಶರ್ಟ್, ಬಿಳಿ ಪ್ಯಾಂಟ್, ಬಿಳಿ ಶೂ ಹಾಕೊಂಡು ಯಾರೋ ಹೊಂಟಿದ್ದ ಅಂತ ಹೇಳಿ ಅವ ರಾಜಕಾರಣಿ ಇರಬಹುದು ಅಂತೀರ ನೀವು. ಹಿ ಮೇ ಬಿ ಪೊಲಿಟಿಷಿಯನ್ ಅಂತೀರಿ. ಯಾಕ? ಅವನ ಡ್ರೆಸ್ ನೋಡಿ ಹೇಳಾಕತ್ತೀರಿ ನೀವು ಅಂತೀರಲ್ವ. ಮೇ ಅಂದ್ರೆ ಡೌಟ್. ಡೌಟ್ ಇದ್ದಾಗ ಅಷ್ಟೇ ಹೇಳ್ಬೇಕು ನೀವು. ನೀವು ನಿಮ್ಮ ಹಾಸ್ಟೆಲ್ನಾಗ ಚಪಾತಿ ಇಟ್ಟಾಗ ದಿಸ್ ಮೇ ಬಿ ಚಪಾತಿ ಅನ್ಬಾರ್ದು. ಬಟ್ ಆ ನೌಕರಿನ ಬಿಟ್ಟು ಹೋಗ್ಬಿಡ್ತಾನೆ.
ಏನಪ್ಪ ಚಪಾತಿಗೂ ಇವರು ಡೌಟ್ ಹೇಳಕತ್ತಾರ, ಮತ್ತೆ ಎಂತ ಚಪಾತಿ ಮಾಡ್ಬೇಕು ನಾ ಅಂತೇಳಿ. ಡೌಟ್ ಇದ್ದಾಗ ಅಷ್ಟೇ ಇದು ಯಾವುದು ಮೇ. ಒಂದು ಎರಡನೇ ಮೇ ಎಲ್ಲಂದ್ರೆ ಟು ಆಸ್ಕ್ ಆರ್ ರಿಕ್ವೆಸ್ಟ್ ಪೊಲೈಟ್ಲಿ, ವಿನಮ್ರವಾಗಿ ಕೇಳೋದಕ್ಕೆ, ವಿನಮ್ರವಾಗಿ ಕೇಳೋದಕ್ಕೆ. ಬಾಯ್ಸ್, ನಿಮ್ಗ ಜಾಬು ಸಿಕ್ತೈತ್, ಮುಂದ ಜಾಬ್ ಸಿಕ್ಕಿ ಹೆಣ್ಣು ನೋಡಕ್ ಹೋದ್ರಿ ಅಂತೇಳಿರಿ, ಆ ಹೆಣ್ಣಿನ ತಂದೆ ತಾಯಿಗೆ ರಿಕ್ವೆಸ್ಟ್ ಹೆಂಗ್ ಮಾಡ್ತೀರಿ? ನಾನು ನಿಮ್ಮ ಮಗಳ ಜೊತೆಗೆ 2 ನಿಮಿಷ ಮಾತಾಡ್ಬೋದಾ ಸರ್? ಅವಾಗ ಇದನ್ನ ಯೂಸ್ ಮಾಡ್ತೀರೋ ಇದನ್ನ ಯೂಸ್ ಮಾಡ್ತೀರಿ? ಕ್ಯಾನ್ ಐ ಟಾಕ್ ವಿತ್ ಯೋರ್ ಡಾಟರ್ ಅಂತೀರಿ, ಅಥವಾ ಮೇ ಐ ಟಾಕ್ ವಿತ್ ಯೋರ್ ಡಾಟರ್? ಗೌರವದಿಂದ ಕೇಳಬೇಕು. ನಿಮ್ಮ ಮಗಳ ಜೊತೆಗೆ 2 ನಿಮಿಷ ಮಾತಾಡ್ಬೋದು ಅಂದಾಗ ಓ ದಯವಿಟ್ಟು ಮಾತಾಡಿ ಅಂತಾರೆ. 2 ನಿಮಿಷ ಕೇಳಬೇಕು, ಆದ್ರೆ ಒಂದು 10 ನಿಮಿಷ ಮಾತಾಡಿ ಬರ್ಬೇಕಲ್ಲಿ. ಲಘು ಹೋಗಿ ಹಿಂಗ ಹೋಗಿ ನಿನ್ನ ಹೆಸರೇನ ಅಂತೇಳಿ ಓಡ್ ಬರಬಾರ್ದು. 15-20 ನಿಮಿಷ ಕುಂತ ಡಿಸೆಂಟ್ ಆಗಿ ಮಾತಾಡಿದ್ರೆ ಅವ್ರದ ಮೆಂಟ್ಯಾಲಿಟಿ ನಿಮಗೆ ಗೊತ್ತಾಕಿ, ನಿಮ್ಮ ಮೆಂಟ್ಯಾಲಿಟಿ ಅವರಿಗೂ ಗೊತ್ತಾಗಿ. ಬಾಯ್ಸ್, ಅದೆಲ್ಲ ಮಾಡ್ರ ಮುಂದೆ ನಾ ಹೇಳ್ಕೊಡ್ತೀನಿ ತಡ್ರಿ. ಅದು ಮೊದಲು ಜಾಬ್ ಸಿಗ್ಲಿ, ಆಮೇಲೆ ಅದೆಲ್ಲ ಹೌದಲ್ರಿ? ತಡ್ರಿ. ಈಗ ಇದಕ್ಕೆ ನೀವು ಆನ್ಸರ್ ಏನ್ ಬರ್ದ್ರಿ? ಟು ಆಸ್ಕ್ ರಿಕ್ವೆಸ್ಟ್. ಒಳಗ್ ಬರ್ಬೇಕಾದ್ರೆ ಸರ್ ಮೇ ಐ ಕಮ್ ಇನ್ ಅಂತ ಹೋಗಿದ್ದೀರಿ ಕಾಲೇಜಲ್ಲಿ, ನಿಮ್ಮ ಹೈಯರ್ ಆಫೀಸರ್ ಚೇಂಬರ್ನಾಗ ಹೋಗ್ಬೇಕಾದ್ರೆ ಸರ್ ಮೇ ಐ ಕಮ್ ಇನ್ ಅಂತೀರ. ವೇದಿಕೆ ಮೇಲೆ ಮಾತಾಡ್ಬೇಕಾದ್ರೆ ಮೈಕ್ ತಗೊಂಡು ನಾನು 2 ಮಾತುಗಳನ್ನ ಮಾತಾಡಬಹುದಾ, ಮೇ ಐ ಸ್ಪೀಕ್ ಅ ಫ್ಯೂ ವರ್ಡ್ಸ್. ಮೇ ಅನ್ನೋದು ರಿಕ್ವೆಸ್ಟಿಗೆ. ನೆಕ್ಸ್ಟ್ ಮೇ ಎಲ್ಲಿ ಯೂಸ್ ಆಗುತ್ತೆ ಅಂದ್ರೆ, ಇಲ್ಲೇನಿದೆ, ಇಲ್ಲೇನ್ ಬರ್ದಿರಿ, ಅದೇ ಇಲ್ಲಿ ಬರಿಬೇಕು. ಟು ಗಿವ್ ರಿಸ್ಪೆಕ್ಟ್ಫುಲ್ ಪರ್ಮಿಷನ್. ಸಿಂಗಲ್ ಎಲ್ ಬರ್ತದೆ ಇಲ್ಲಿ, ಫುಲ್ಲಿಗೆ ಡಬಲ್ ಎಲ್ ಬರಿಬಾರ್ದು. ರಿಸ್ಪೆಕ್ಟ್ಫುಲ್ ಪರ್ಮಿಷನ್, ಗೌರವದಿಂದ ಅನುಮತಿ ಕೊಡೋದಕ್ಕೆ. ಮನೆಗೆ ಸ್ವಾಮಿಗಳು ಬಂದಾಗ ಅವರಿಗೆ ತಾವು ತಮ್ಮ ಸ್ಥಾನವನ್ನು ಅಲಂಕರಿಸಿಕೊಳ್ಳಿ ಅಂತಿರೋ, ಸ್ವಾಮೀಜಿ ಬರ್ರಿಲೆ, ಅಲ್ಲಿ ಎಲ್ಲರೂ ಕುರ್ಚಿ ಖಾಲಿದ್ರೆ ಕುಂದ್ರಿ ಅಂತಿರೋ, ಏನು ಗೌರವದಿಂದ ಕರ್ಕೊಂಡೋಗಿ ಕುಂದಿರ್ಸ್ತೀರಿ? ಗೌರವ ಪೂರ್ವಕವಾಗಿ ಅನುಮತಿ ಕೊಡೋದಕ್ಕೆ, ಕೈ ಜೋಡಿಸಿ ನಿಂದಿರೋದಕ್ಕೆ ಏನ್ ಯೂಸ್ ಮಾಡ್ತೀರಾ? ಇವು ನೋಡಿ, ಟೆಕ್ಸ್ಟ್ ಬುಕ್ ನಲ್ಲಿ 8, 9, 10, 12, 11ನೇ ಕ್ಲಾಸಿನ ಬುಕ್ಸ್ನಾಗ ಎಲ್ಲೆಲ್ಲಿ ಯೂಸ್ ಮಾಡೋಣ, ಅದು ಯಾವ ಕಂಡೀಷನ್ನಾಗ ಯೂಸ್ ಮಾಡೋಣ ಅದನ್ನ ನೆನ್ಪಿಟ್ಕೋಬೇಕು ನೀವು. ಇಲ್ಲಿ ಅವಾಗ ಗೊತ್ತಾಕೈತಿ, ಹೌದು ಇದು ಇದಕ್ಕೆ ಸಂಬಂಧ, ಇದು ಈ ರೂಲಿಗೆ ಸಂಬಂಧ ಐತಿ, ಇದು ಈ ರೂಲಿಗೆ ಸಂಬಂಧ ಐತಿ ಅಂತೇಳಿ ನಿಮ್ಗೆ ಹೇಳಕ್ ಬರ್ತೈತೆ. ಅದು ಆಮ್ಯಾಗ ನಿಧಾನವಾಗಿ ಬರ್ತೈತೆ, ಎಕ್ದಮ್ ಬರುದಿಲ್ಲ. ಇನ್ನು 2 ಅದಾವ ಇವು, ಇದನ್ನ ನೆನ್ಪಿಟ್ಕೊಳ್ಳಿ. ಯಾವ್ದು? ಮೈಟ್ ಅಂದ್ರೆ ಇಲ್ಲಿ ನೋಡ್ರಿ, ಡೈರೆಕ್ಟ್ ಸ್ಪೀಚ್ ನಾಗ ಒಂದು ವೇಳೆ ಮೇ ಕೊಟ್ಟ ಅಂದ್ರೆ ಇಂಡೈರೆಕ್ಟ್ ಅಲ್ಲಿ ಇದೇನಾಕೈತ್ರಿ, ಇದು ಮೈಟ್ ಆಕೈತಿ. ನೆನ್ಪಿಟ್ಕೊಳ್ಳಿ. ಡೈರೆಕ್ಟ್ ಇಂಡೈರೆಕ್ಟ್ ಚಾಪ್ಟರ್ ಕಲಿಸ್ಬೇಕಾದ್ರೆ ಇವು ನೆನಪು ಬರ್ಬೇಕು ನಿಮ್ಗೆ. ಮೇ ಇದ್ದೇನಾಕೈತಿ, ಮೈಟ್ ಆಕೈತಿ. ಇನ್ನೊಂದು ಮೈಟ್ ಎಲ್ಲಿ ಯೂಸ್ ಆಕೈತಿ ಅಂದ್ರ ನ್ಯಾಚುರಲ್. ನ್ಯಾಚುರಲ್ ಪ್ರೊಬಬಿಲಿಟೀಸ್ ಅಂತ ಬರ್ಕೊಳ್ಳಿ. ನ್ಯಾಚುರಲ್ ಪ್ರೊಬಬಿಲಿಟೀಸ್ ಅಂತ ಬರ್ಕೊಳ್ಳಿ. ನ್ಯಾಚುರಲ್ ಪ್ರೊಬಬಿಲಿಟೀಸ್ ಅಂತ ಬರ್ಕೊಳ್ಳಿ.
ನ್ಯಾಚುರಲ್ ಪ್ರೊಬಬಿಲಿಟೀಸ್ ಅಂದ್ರೆ ಏನು? ನ್ಯಾಚುರಲ್ ಪ್ರೊಬಬಿಲಿಟೀಸ್ ಅಂದ್ರೆ ನೈಸರ್ಗಿಕವಾಗಿ ಸಂಭವಿಸುವ ವಿಚಾರಗಳು. ಈ ನೋಡಿ, ಮೋಡ ಇಷ್ಟಾಗಿದೆ, ಮಳೆ ಬೀಳ್ತಾ ಇಲ್ಲ, ಗ್ಯಾರಂಟಿ ಇಲ್ಲ. ಭೂಕಂಪ ಸಂಭವಿಸೋದು, ಸುನಾಮಿ ಅಟ್ಯಾಕ್ ಮಾಡೋದು, ನ್ಯಾಚುರಲಿ ಏನೇನು ಸಂಭವಿಸ್ತದಲ್ಲ ಅದ್ರ ಬಗ್ಗೆ ಹೇಳೋದಕ್ಕೆ ಆನ್ಸರ್ ಯಾವುದು? ಮೈಟ್. 1, 2, 3, 4, 5 ನಿಯಮಗಳ ಮೇಲೆ 10 ಉದಾಹರಣೆಗಳನ್ನು ನಾನು ಕೊಡ್ತೀನಿ. ಈಗ ನೀವು ಅದು ಯಾವುದಕ್ಕೆ ಸಂಬಂಧ ಅಂತೇಳಿ ನೀವೇ ಡಿಸೈಡ್ ಮಾಡಬೇಕೀಗ. ಡನ್ನ? ರೆಡಿನಾ? ಬರ್ಕೊಳ್ಳಿ. ಎಕ್ಸಾಂಪಲ್ ನಂಬರ್ 1. ಎಕ್ಸಾಂಪಲ್ ನಂಬರ್ 1. ಶಿ, ಅವಳು, ಶಿ ಡ್ಯಾಶ್, ಶಿ ಡ್ಯಾಶ್ digest, digest, she dash digest everything, she dash digest everything, NOW. now ಏನ್ ಕೊಟ್ರು ತಿಂದ ಜೀರ್ಣ ಆಕ್ಕೇತೋಳಿಗೆ ಅಂತ ಲೇಡಿ ಅದಾಳಕ್ಕಿ. ಇದಕ್ಕ ಯಾವ ರೂಲ್ ಸಂಬಂಧ ನೀವ ನೋಡ್ರಿ. ಅಲ್ಲಿ ಅದು ಪ್ರೆಸೆಂಟ್ ಕೆಪಾಸಿಟಿ. ಅದು ಯಾವ ಕೆಪಾಸಿಟಿ? ಪ್ರೆಸೆಂಟ್ ಕೆಪಾಸಿಟಿ. ಯು, ನೀವು, ಯು ಡ್ಯಾಶ್ ಡ್ಯಾಶ್ ಎಲೆಕ್ಟ್, ELECT, elect your, you dash elect your. ಪ್ರತಿನಿಧಿಗೆ ಏನಂತೀರ? ಪ್ರತಿನಿಧಿ. ಕರೆಕ್ಟ್ ಅಂದ್ರೆ ನೀವು ರೆಪ್ರೆಸೆಂಟೇಟಿವ್. REP, SEN, TATIVE. You dash elect your representative. ನೀವು ನಿಮ್ಮ ಪ್ರತಿನಿಧಿಗೆ ಆಯ್ಕೆ ಮಾಡುವ ಸಾಮರ್ಥ್ಯ ಹೊಂದಿದ್ದೀರಾ. ಅದು ಕೂಡ ಅದೇ ರೂಲಿಗೆ. ಯಾವುದಕ್ಕೆ? ಕ್ಯಾನ್. ಯಾಕಂದ್ರೆ ಅದು ನಿಮ್ಮ ಕೆಪಾಸಿಟಿ ಇದೆ. ಈಗ 1 ಸೆಕೆಂಡ್, ವಾಕ್ಯದ ಕೊನೆಯಲ್ಲಿ ಅರ್ಲಿಯರ್ ಅಂತ ಕೊಟ್ಟಿದ್ರೆ ನಿಮ್ಮ ಆನ್ಸರ್ ಕ್ಯಾನ್ ಆಗ್ತಿರ್ಲಿಲ್ಲ, ಲಾಸ್ಟ್ ಎಬಿಲಿಟಿಗೆ ಹೋಗ್ಬಿಡ್ತಿತ್ತು. ನೆನ್ನೆ ಬರ್ಸಿದೀನಿ ನೋಡಿ, ಅರ್ಲಿಯರ್ ಅಂತ ಕೊಟ್ರೆ ಏನಾಗುತ್ತೆ? ಹಿಂದೆ ಹೋಗ್ಬಿಡ್ತೀರ. ಆ ಸಾಮರ್ಥ್ಯ ಈಗಿಲ್ಲ, ಮೊದಲಿತ್ತು. ಅದಕ್ಕೆ ಆನ್ಸರ್ ಕುಡ್ ಆಗ್ತಿತ್ತು ಸ್ನೇಹಿತರೆ. ಇದಕ್ಕೆ ಆನ್ಸರ್ ಏನಾಗುತ್ತೆ? ಕ್ಯಾನ್ ಆಗುತ್ತೆ. ನೆಕ್ಸ್ಟ್ ಒನ್. everybody, everybody dash be present, everybody dash be present at the flag hoisting, FLAG, flag hoisting, ಫ್ಲಾಗ್ ಹಾಯ್ಸ್ಟಿಂಗ್. ನೋಡಿ, ಧ್ವಜ ರಿಪಬ್ಲಿಕ್ ಡೇ, ಇಂಡಿಪೆಂಡೆನ್ಸ್ ಡೇನಾಗ ಧ್ವಜ ಹಾರಿಸ್ಬೇಕಾದ್ರೆ ಪ್ರತಿ ಒಬ್ರು ಇರ್ಬೇಕೋ ಏನು ಇರ್ಲೇಬೇಕು? ಇರ್ಲೇಬೇಕು. ಅದು ಇಟ್ ಈಸ್ ಅ ಡ್ಯೂಟಿ ಆಫ್ ಎವ್ರಿ ಸಿಟಿಸನ್. ಆ ದಿನ ಅಲ್ಲಿಗೆ ಹೋಗ್ಬೇಕು. ಇಟ್ ಈಸ್ ಎ ಕಂಪಲ್ಸರಿ ಆರ್ಡರ್. ನಮ್ಮ ಸಂವಿಧಾನದಲ್ಲಿ ಇರುವ ಪ್ರತಿ ಒಂದು ವಿಚಾರ ಮಸ್ಟ್ ಆಗಿರುತ್ತೆ. ಯಾಕೆ? ಕಂಪಲ್ಸರಿ ಅದು. ಎವ್ರಿ ಕ್ರಿಮಿನಲ್ ಡ್ಯಾಶ್ ಬಿ ಪನಿಷ್ಡ್, ಶುಡ್ ಮಸ್ಟ್. ಇನ್ನೊಂದ್ಸರಿ ಆ ಅಪರಾಧ
ಬಗ್ಗೆ ಯೋಚನೆ ಮಾಡಬಾರ್ದು. ಆ ಟೈಪ್ ಅಪರಾಧಿಯನ್ನ ಶಿಕ್ಷಿಸಬೇಕು. ಅದು ನಮ್ಮ ಕಾನ್ಸ್ಟಿಟ್ಯೂಷನ್ ಆಗ ಐತೆ. ಬರ್ಕೊಳ್ಳಿ, ಎವ್ರಿ ಕ್ರಿಮಿನಲ್ must be punished. Every criminal must be punished severely. Severe spelling SEVERLY. severely. ಆ ಟೈಪ್ ಪನಿಷ್ಮೆಂಟ್ ಕೊಡಬೇಕು. ಅಪರಾಧಗಳು ನಡೀತಾವಲ್ಲ, ಅವು ಅಂಥವರಿಗೆ ಏನ್ ಮಾಡ್ಬೇಕಂದ್ರೆ ಗಲ್ಲಿಗೇರಿಸಿ ಸರ್ಕಲ್ನಾಗ ಹಂಗ ನೇತಾಕ್ಬೇಕು. ಹದ್ದುಗಳು ಅವು ಇವೆಲ್ಲ ಬಂದು ತಿನ್ಕೊಂಡು ಹೋಗ್ಬೇಕು ಅವ್ರಿಗೆ. ಆ ಟೈಪ್ ಮಾಡ್ಬೇಕು. ಆವಾಗ್ಲೇನೆ ಅಪರಾಧಗಳ ಸಂಖ್ಯೆ ಏನಾಗುತ್ತೆ, ಕಡಿಮೆ ಆಗುತ್ತೆ. ಮಾಡಬಾರ್ದು, ಅಪರಾಧ ನಡೀಲೇಬಾರ್ದು. ಅದಕ್ಕೆ ಕಾನೂನು ಏನಿದೆ ಬಹಳ ಸ್ಟ್ರಿಕ್ಟ್ ಆಗ್ಬೇಕು. ಅಪರಾಧಿಗಳನ್ನ ಕ್ಷಮಿಸಬಾರದು. ಆ ಬೇಲ್ ತಗೊಂಡು ಹೊರ ಬರೋದು ಎಲ್ಲ ಬಂದ್ ಮಾಡಿಸ್ಬೇಕು ಅದನ್ನ. ಓಕೆ, ಇರ್ಲಿ, ಅದ್ರ ಬಗ್ಗೆ ಮತ್ತೊಂದ್ಸರಿ ನಾವು ಡಿಸ್ಕಷನ್ ಮಾಡೋಣ. ಈಗ ಎಲ್ಲಿಗೆ ಬಂದ್ರಿ, ಎಷ್ಟು ಬಂದ್ರಿ ನೀವು, ಬರ್ಕೊಂಡ್ರಿ ನೀವು? ಓಕೆ, ನೆಕ್ಸ್ಟ್ ಒನ್. ಐ ಟೋಲ್ಡ್ ನಂದಿನಿ. ನಾನು ನಂದಿನಿ ಬೆಂಗಳೂರಿಗೆ ಬಂದಿನಿ, ಅದಲ್ಲ ಇದು. I told Nandini that she dash. I told Nandini that she dash have to work hard. She dash have to work hard. ಇದಕ್ಕೆ ಬ್ರಾಕೆಟ್ ಅಲ್ಲಿ ಎರಡು ಆಪ್ಷನ್ ಕೊಟ್ಟಾರ ಅವರು. ಶಾಲು ಕೊಟ್ಟಾರೆ, ಶುಡ್ ಕೊಟ್ಟಾರೆ. ಈಗ ನಿಮ್ಮ ಆನ್ಸರ್ ಶುಡ್ ಅಂತೇಳಿ ಹೆಂಗ್ ಗೊತ್ತಾಯ್ತು ಅಂದ್ರೆ ವಾಕ್ಯದಲ್ಲಿ ಡ್ಯಾಟ್ ಅಂತ ಐತಿ. ಏನೈತಿ? ಟೋಲ್ಡ್ ದ್ಯಾಟ್, ಸೆಡ್ ದ್ಯಾಟ್ ಅಂತ ಕೊಟ್ರೆ 100% ಇದು ಇಂಡೈರೆಕ್ಟ್ ಸ್ಪೀಚ್. ಇದು ಯಾವ ಸ್ಪೀಚ್? ಇದು ಇಂಡೈರೆಕ್ಟ್ ಸ್ಪೀಚ್. ಇದು ಅದಕ್ಕೆ ಟೋಲ್ಡ್ ಪಕ್ಕದಲ್ಲಿ ಡ್ಯಾಟ್ ಬಂದ್ರೆ ಮುಂದೆ ಶಾಲ್ ಬರಬಾರ್ದು. ನಿಮ್ಮ ಆನ್ಸರ್ ಯಾವ್ದ್ರಿ ಅಂದ್ರೆ ಶುಡ್. ನೆಕ್ಸ್ಟ್ ಒನ್. ಯು ಡ್ಯಾಶ್ ಪ್ಲೀಸ್. ದಯಮಾಡಿ ಯು ಡ್ಯಾಶ್ ಪ್ಲೀಸ್ ಟೇಕ್ ಯುವರ್. ಯು ಡ್ಯಾಶ್ ಪ್ಲೀಸ್ ಟೇಕ್ ಯುವರ್ ಸೀಟ್. ತಾವು ದಯಮಾಡಿ ತಮ್ಮ ಸ್ಥಾನವನ್ನ ಅಲಂಕರಿಸಿಕೊಳ್ಳಿ. ಸ್ನೇಹಿತರೆ, ಇಲ್ಲೈತ್ ನೋಡಿ, ಯಾವ್ದಿದು? ಟು ಗಿವ್ ಪೊಲೈಟ್ ಪರ್ಮಿಷನ್, ರೆಸ್ಪೆಕ್ಟ್ಫುಲ್ ಪರ್ಮಿಷನ್. ಎಂತ ಪರ್ಮಿಷನ್? ಗೌರವದಿಂದ. ಅದಕ್ಕೆ ಆನ್ಸರ್ ಯಾವುದು? ಮೀ. ಆನ್ಸರ್ ಯಾವುದು? ಮೀ. ಓಕೆ, ನೆಕ್ಸ್ಟ್ ಒನ್. I am not confident. ನನಗೆ ವಿಶ್ವಾಸ ಇಲ್ಲ. ಐ ಆಮ್ ನಾಟ್ ಕಾನ್ಫಿಡೆಂಟ್. ಆದರೆ ದಿಸ್ dash be the correct answer. But this dash be the correct answer. ನನಗ ಗ್ಯಾರಂಟಿ ಇಲ್ಲ, ಆದ್ರೆ ಇದು ಸರಿಯಾದ ಉತ್ತರ ಆಗಬಹುದು. ಸ್ನೇಹಿತರೆ,
ಇದು ಕುಡ್ಡು ಆಗುತ್ತೆ, ಮೇನು ಆಗುತ್ತೆ. ಯಾಕೆ ಹೇಳ್ರಿ? ನಿನ್ನೆ ಸ್ಟ್ರಾಂಗ್ ಪಾಸಿಬಿಲಿಟಿ ಅಂತ ಬರ್ಸಿದ್ದೆ, ನೆನಪೈತಾ? ಅದಕ್ಕೆ ಎಕ್ಸಾಮ್ನವರು ನೋಡಿ ಸೆಟ್ ಮಾಡ್ತಾರೆ ಆಪ್ಷನ್ಗಳು. ಯಾಕಂದ್ರೆ 0.05 ಇಂದ ಎಕ್ಸಾಮ್ನಾಗ ಫೇಲ್ ಆದವರು ಕೋರ್ಟಿಗೆ ಹೋಗ್ಬಿಡ್ತಾರೆ, ಸ್ಟೇ ಆರ್ಡರ್ ತಗೊಂಡ್ಬಿಡ್ತಾರೆ. ಅದಕ್ಕೆ ಯಾವ 2 ಆಪ್ಷನ್ ಸೇಮ್ ಇರ್ತಾವೋ ಅವುಗಳನ್ನ ನೋಡಿ ಕೊಟ್ಟಿರ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ, ಈಗ ಮೇನೆ ಬರ್ಕೊಳ್ಳೋಣ. ಆದರೆ ಕುಡ್ಡು ಆಗ್ಬೋದು ಅಂತೇಳಿ ಒಂದ್ ಕಡೆ ಬರ್ಕೊಳ್ಳಿ, ಸೈಡಿಗೆ ಬರ್ಕೊಳ್ಳಿ. ಕನ್ನಡದಲ್ಲಿ ಕುಡ್ ಆಗಬಹುದು. ಯಾಕೆ ಆಗಬಹುದು ಅಂದ್ರೆ ಆ ನಿಯಮದ ಅಡಿಯಲ್ಲಿ ಅಂತ ಬರಿಬೇಕು. ಆ ನಿಯಮದ ಅಡಿಯಲ್ಲಿ ಕುಡ್ ಆಗಬಹುದು. ಇವತ್ತು ನಾನು ಏನ್ ಮಾಡ್ತೀನಿ ಅಂದ್ರೆ, ಇವುಗಳನ್ನ ಮುಗಿಸಿ ಇನ್ನು 4 ಅದಾವ. ಒಂದು, ಜಾಸ್ತಿ ಟೆನ್ಷನ್ ಇಲ್ದನೆ, ಅತಿಯಾದ ಗ್ರಾಮರ್ ಇಲ್ದನೆ ರೀಅರೇಂಜ್ಮೆಂಟ್ ಅಂತ ಕೊಡ್ತಾವ ನಿಮ್ಗೆ ಎಕ್ಸಾಮ್ನಾಗ. ಏನು? ಅದಕ್ಕೆ ಜಾಸ್ತಿ ಬೇಡ. ಒಂದೊಂದು ಮಾರ್ಕಿನವು 2 ಇರ್ತಾವ. ಎಷ್ಟಿರ್ತಾವು? ಅದಕ್ಕೆ ಏನಾದರೂ ಟ್ರಿಕ್ಸ್ ಇದೆಯಾ ಸ್ವಲ್ಪ ನೋಡೋಣ, ಇವತ್ತು ನೋಡೋಣ. ಯಾಕಂದ್ರೆ ಅವುಗಳು ಏನೇನ್ ನಮ್ಮಿಂದ ಮಾಡಕ್ಕಾಗ್ತಾವ ನೋಡಿ, ಅವನ್ನ ಪ್ಲಾನ್ ಮಾಡಿಕೊಂಡು ಬೇಗ ಬೇಗ ಕಲಿತಾ ಹೋಗ್ಬೇಕು. ಜೊತೆಗೆ ಇವುಗಳಿಗೆ ಸಮಯ ಬಹಳ ಬೇಕಾಗುತ್ತೆ. ಯಾವುದಕ್ಕೆ? ಇದು. ಆಮ್ಯಾಗ ಪ್ರಿಪೋಸಿಷನ್ ಬರ್ತಾವ, ಬಹಳ ಡೇಂಜರ್ ಅವು. ಕಂಜಂಕ್ಷನ್ ಅಂತ ಬರ್ತಾವ, ಅಷ್ಟು ಡೇಂಜರ್ ಇಲ್ಲ, ಈಸಿ ಅದಾವು. ಟೆನ್ಸ್ ಅಂತ ಬರ್ತವೆ, ಬಹಳ ಕನ್ಫ್ಯೂಸ್ ಆಗ್ತವೆ. ಕ್ವಶನ್ ಟ್ಯಾಗ್ ಅಂತ ಬರ್ತವೆ. ಐ ನೆವರ್ ಸ್ಮೋಕ್ ಅಂತ ಕೊಟ್ಟನಪ್ಪ, ಇದಕ್ಕೆ ಕ್ವಶನ್ ಟ್ಯಾಗ್ ಏನಂತಾನು? ಐ ನೆವರ್ ಸ್ಮೋಕ್. ವಾಟ್ ಇಸ್ ದ ಕ್ವಶನ್ ಟ್ಯಾಗ್? ಶಿ ಅಥವಾ ನನ್ ಆಫ್ ದೆಮ್ ಟೇಕ್ಸ್ ನಾನ್ ವೆಜ್ ಅಂತ ಕೊಟ್ಟ, ಇದಕ್ಕೆ ಕ್ವಶನ್ ಟ್ಯಾಗ್ ಯಾವುದು? ವಿ ಯೂಸ್ ಪ್ಯಾರಾಶೂಟ್ ಆಯಿಲ್, ಕ್ವಶನ್ ಟ್ಯಾಗ್ ಏನು? ಶಿ ಇಸ್ ನಾಟ್ ಅನಿತಾ, ಕ್ವಶನ್ ಟ್ಯಾಗ್ ಏನು? ಶಿ ಇಸ್ ನಾಟ್ ಅನಿತಾ. ಒಟ್ಟ ಗೊತ್ತಿಲ್ಲ. VAO ಎಕ್ಸಾಮ್ನಾಗ 2 ಕ್ವಶನ್ ಬರ್ದಿಟ್ಕೊಂಡ್ಬಿಟ್ರದು ಕ್ವಶನ್ ಟ್ಯಾಗ್. ಇವೆಲ್ಲ ಕಲಿಯೋದೈತಿ. ಅದಕ್ಕೆ ಸ್ವಲ್ಪ ಇವನ್ನ ಕಲ್ತ್ಕೊಂಡು ನಿಧಾನಾಗ ಆ ಕಡೆ ಹೋಗೋಣ. ಅಂಡರ್ಸ್ಟ್ಯಾಂಡ್? ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಓಕೆ. ಈಗ ನೀವು ಬರ್ಕೊಂಡಿದ್ದೇನಪ್ಪ ಅಂತಂದ್ರೆ, ಇದ್ರ ಬಗ್ಗೆ ಎಕ್ಸಾಂಪಲ್ ಬರ್ಕೊಳ್ಳಿ. ದ ಕ್ಯಾಪ್ಟನ್ said that. The captain said that. The captain said that. THAT. ಕ್ಯಾಪ್ಟನ್ ಹೇಳಿದ. that. RCB ಬರೀರಿ ಆ ಟೀಮ್ ಬಗ್ಗೆ. ನಾಚಿಕೆ ಆಗ್ಲಿ, ಒಂದು ಮ್ಯಾಚು ಗೆಲ್ಲಾಕತ್ತಿಲ್ಲ, ಸಾಕಾಗ್ಬಿಟ್ಟೈತಿ. The captain told that RCB dash win, WIN, win that match. RCB dash win that match. ನಾನು ನಮ್ಮ ಫ್ರೆಂಡಿಗೆ ಫೋನ್ ಮಾಡಿ ಕೇಳಿದ್ದೆ, ಏನು ಇದು ವಿರಾಟಿಂದ ಅಂತೇಳಿ. ಗೋವಿಂದ್ ಅಂತ ನಾನು ಹುಬ್ಳ್ಯಾಗ, ನನ್ನ ಕ್ಲಾಸ್ಮೇಟ್, ದಿನಾಲ್ ಮಾತಾಡ್ತೀವಿ. ಅವ ಏನನ್ನಕತ್ತಾನ, ವಿರಾಟಿಂದ ಬ್ಯಾಡ್ ಲಕ್ ಚಾಲು ಹೋಗಿತ್ತು ಅಂದ. ಅಲ್ಲಿ ಬ್ಯಾಡ್ ಲಕ್ ಹೆಂಗ ಮಸ್ತ್ ಅದನವ ಅಂದನ. ಇಲ್ಪ ಅನುಷ್ಕಾಗ್ ಮದ್ವೆ ಆಗ್ಬಾರ್ದಿತ್ತವ ಅನ್ನಕತ್ತಾನ. ಇದು ಸರಿನಾ? ಇದು ಅನುಷ್ಕಾ ಏನ್ ಮಾಡ್ತಾವ ಪಾಪ, ಅವಂಗ 2 ಮಕ್ಕಳ ತಂದೆ ಆಗ್ಯಾನ ಆಲ್ರೆಡಿ. ಗೋವಿಂದ ಏನ್ ಮಾತಾಡಕತ್ತೀವೋ ಅಂದೇನ.
ಇಲ್ಲಿ ತಗೋ ಅದನ್ನ ಲೆಕ್ಕ ಮಾಡಿ ಇಟ್ಟಿನ ಅವ ಭಾರಿ ಶಾಸ್ತ್ರ ಇವು ಎಲ್ಲ ನೋಡ್ತಾನವ. ಇನ್ನು ಮಡ ಒಂದು ನಿಜ ಆಗಿಲ್ಲ ಹೇಳಿದ್ದವ. ನನಗ ಕಾಲೇಜ್ನಾಗ ಹೇಳಿದ್ದ, ನಿನ್ಗ ಎರಡೆರಡು ಹೆಂಡತಿ ಯೋಗ ಐತಿ ಅಂತೇಳಿ. ಗೋವಿಂದ್ ಎಲ್ಲೈತ್ಲೆ ಅಂದ್ರ ನಿಂದ ಬ್ಯಾಡ್ಲಕ್ ಬಿಡ ಅನ್ನಕತ್ತಾನ. ಇವೆಲ್ಲ ಸುಳಿವು. ಓಕೆ, ಹೇಳ್ತಾರ ಒಬ್ಬೊಬ್ರ, ಏನೂ ಇಲ್ಲ. ಯಾಕೆ ನೆನಪು ಬಂದ ಗೋವಿಂದ? ಹಾ ತಡ್ರಿ 1 ಸೆಕೆಂಡ್. ಈಗ ಬ್ರಾಕೆಟ್ನಾಗ 2 ಆಪ್ಷನ್ ಕೊಡ್ತಾನವ, ಮೇನು ಕೊಡ್ತಾನೆ, ಮೈಟು ಕೊಡ್ತಾನೆ. ನಿಮ್ಮ ಆನ್ಸರ್ ಹೇಳ್ರಿ. ಮೇ ಕರೆಕ್ಟು, ಮೈಟ್ ಕರೆಕ್ಟು? ಬಾಯ್ಸ್ ಅಲ್ಲಿ ದ್ಯಾಟ್ ಅಂತ ಐತಿ ನೋಡ್ರಿ, ಇಲ್ಲಿ ಸೆಡ್ ದ್ಯಾಟ್ ಅಂತ ಕೊಟ್ರೆ ಈ ಕಡೆ ನೋಡಕ್ಕ ಹೋಗ್ಬಾರ್ದು. ಆನ್ಸರ್ ಯಾವ್ದು? ಕರೆಕ್ಟಾಗಿ ಆನ್ಸರ್ ಮಾಡ್ರಿ. ಮೈಟೇ ಆನ್ಸರ್ ನಿಮ್ದು. ಯಾವ ಥರ ರೆಡಿ ಆಗ್ಬೇಕು ನೀವು ಅಂದ್ರೆ, ಎಕ್ಸಾಮ್ನಾಗ ಕ್ಲಾಸ್ ಅಟೆಂಡ್ ಮಾಡಾಕತ್ತೀರಿ ಅಂಥೇಳಿ ಅನಿಸ್ಬೇಕು ನಿಮ್ಗೆ. ಆ ಟೈಪ್ ರೆಡಿ ಆಗ್ಬೇಕು. ಎಕ್ಸಾಮ್ನಾಗ ಕುಂತ ಯುದ್ಧ ಭೂಮಿಯಾಗ ನಿಂತಂಗೆ ಕಾಣಬಾರ್ದು. ಎಲ್ಲಿಂದ ಬಾಂಬ್ ಬೀಳ್ತಾವೋ ಏನು ಅಂತೇಳಿ, ಆ ಪ್ಯಾಲಿಸ್ಟೈನ್ ಅವು ಇವ್ರ ಪರಿಸ್ಥಿತಿ ಆಗ್ಬಾರ್ದು ಸ್ನೇಹಿತರೆ. ಎಲ್ಲಿಂದ ಬೀಳ್ತಾವ, ಮಿಸೈಲ್ಸ್ ಎಲ್ಲಿ ಬರಾಕತ್ತಾವ. ನಗನಗ್ತಾ ಕುಂದಿರ್ಬೇಕು ಹಂಗ ಪೇಪರ್ ತಗೊಂಡ. ಬಾಜು ಕುಂತವ್ರು ತಕ್ಕೊಂಡು ಹೊಡ್ಕೋಬೇಕವ್ರು, ಹಂಗ ಬರಿಬೇಕು ನೀವು. ಎಷ್ಟ್ ಚಂದ ಬರೆಯಾಕತ್ತಾಳ, ಎಷ್ಟ್ ಚಂದ ಬರೆಯಾಕತ್ತಾನ ಹುಡುಗ. ಆ ಕಾನ್ಫಿಡೆನ್ಸಿಗೆ 24x7 ಓದ್ಬೇಕು ನೀವು. ಈಗ ಓದ್ರಿ, ಆಗ್ತೀರಾ. ನೆಕ್ಸ್ಟ್ ಇದು ಬರ್ಕೊಂಡ್ರ ಅಷ್ಟು ಬಿಡಿ. ಇದು ಆನ್ಸರ್ ಕರೆಕ್ಟಾಗಿ ಮಾಡಿದ್ರಿ. ಈಗ ಇದಕ್ಕೆ ಆನ್ಸರ್ ಏನು ಬರ್ದಿರಿ ನೀವು? ಮೈಟ್ ಬಿಡಿ. ನೆಕ್ಸ್ಟ್ 4 ಇಂಪಾರ್ಟೆಂಟ್ ಅದಾವ, ಅದು ಬರ್ಕೊಳ್ಳಿ. ನೆಕ್ಸ್ಟ್ 4 ಯಾವ್ದದಾವೆ ಇಲ್ಲಿ ಹೇಳ್ತೀನಿ ನೋಡಿ. ಇವು ನೀಡ್ ಟು ಅಂತ ಬರ್ತೈತಿ. ಒಂದು ನೀಡ್ ಟು, ಒಂದು ಡೇರ್ ಟು ಅಂತ ಬರ್ತೈತಿ. ಡೇರ್ ಟು. ಇನ್ನೊಂದು OUGHT ಆಟ್ ಟು ಅಂತ ಬರ್ತೈತಿ. ಇನ್ನೊಂದು ಯೂಸ್ಡ್ ಟು ಅಂತ ಬರ್ತೈತಿ. ಇವು 4: ನೀಡ್ ಟು, ಡೇರ್ ಟು, ಆಟ್ ಟು. ಇನ್ನೊಂದು ಹ್ಯಾವ್ ಟು ಅಂತ ಬರ್ತೈತಿ. ಇದು 5 ನೆನ್ಪಿಟ್ಕೊಂಡ್ಬಿಡ್ರಿ. ಯಾವ್ಯಾವ್ದ್ರಿ? ಒಂದು ನೀಡ್ ಟು, ಇನ್ನೊಂದು ಡೇರ್ ಟು, ಇನ್ನೊಂದು ಆಟ್ ಟು, ನೆಕ್ಸ್ಟ್ ಒನ್ ಯೂಸ್ಡ್ ಟು, ಲಾಸ್ಟ್ ಒನ್ ಹ್ಯಾವ್ ಟು. ಮೊದಲನೇದು ಸಾಮಾನ್ಯ ಜ್ಞಾನ, ಕಾಮನ್ ಸೆನ್ಸ್. ಈಗ ರಸ್ತೆಯ ಪಕ್ಕದಲ್ಲಿ, ಊರಿನ ಹೊರ ವಲಯದಲ್ಲಿ ಬೋರ್ಡ್ ಹಾಕಿರ್ತಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು. ಯು ಡ್ಯಾಶ್ ಪ್ರೊಟೆಕ್ಟ್ ದ ಟ್ರೀಸ್ ಅಂತ ಹಾಕಿರ್ತಾರೆ. ನೀವು ಮರಗಳನ್ನು ರಕ್ಷಿಸಬೇಕು. ಇದು ಏನಿದು? ಪ್ರತಿಯೊಂದು ನೀರಿನ ಹನಿಯನ್ನು ಸಂರಕ್ಷಿಸಿ. ವಾಟರ್ ಬೋರ್ಡ್ ಅವ್ರು ಹಾಕ್ಯಾರಲ್ಲ ನೋಡ್ರಿ, ಹೋಗಿ ಬೇಕಾದ್ರೆ. ಯು ನೀಡ್ ಟು ಪ್ರೊಟೆಕ್ಟ್ ಅಂತ ಹಾಕ್ಯಾರೋ, ಯು ಆಟ್ ಟು ಪ್ರೊಟೆಕ್ಟ್ ಅಂತ ಹಾಕ್ಯಾರ ನೋಡ್ರಿ ಬೇಕಾದ್ರೆ. ಕಸ ಕ್ಲೀನ್ ಮಾಡೋರು ಮನೆಗೆ ಬಂದು ತಗೊಂಡು ಹೋಗ್ತಾರೆ. ಇದು ಕಸ ಸಂಗ್ರಹಗಾರರು. ವಿ ಡ್ಯಾಶ್ ಕೀಪ್ ದ ಎನ್ವೈರ್ಮೆಂಟ್ ಕ್ಲೀನ್ ಅಂತ ಹಾಕ್ಯಾರ ಗಾಡಿ ಮ್ಯಾಗ ಅವರು. ವಿ ನೀಡ್ ಟು. ಕಾಮನ್ ಸೆನ್ಸ್. ನೀವೆಲ್ಲರೂ ಪಬ್ಲಿಕ್ ಟಾಯ್ಲೆಟ್ಗಳನ್ನ ಯೂಸ್ ಮಾಡಿ ಅಂತ ಬಸ್ ಸ್ಟ್ಯಾಂಡ್ನಾಗ ಹಾಕಿರ್ತಾರೆ. ಎಲ್ಲೆಲ್ಲ ಚರ್ಗಿ ತಗೊಂಡು ಹೋಗ್ಬೇಡ್ರಿ, ಅಲ್ಲಿ ಸೀದಾ ಅಲ್ಲಿಗೆ ಹೋರಿ. 5 ರೂಪಾಯಿನ 10 ರೂಪಾಯಿ ಕೊಟ್ಟು ಯೂಸ್ ಮಾಡ್ರಿ ಅಂತ. ಕೆಲವೊಬ್ರು 10 ರೂಪಾಯಿ ಯಾಕೆ ಕೊಡ್ಬೇಕು? ಅದ 10 ರೂಪಾಯಿ ಇದ್ದಾಗ 2 ಬಜಿ ತಿಂದ ಅಲ್ಲಿ ಮಾಡಿ ಬರು ನಡಿ ಅಂತಾರೆ. ಅದು ತಪ್ಪು.
ಕಾಮನ್ ಸೆನ್ಸ್ ವಿಚಾರ ಬಂತು ಅಂದ್ರೆ ಆನ್ಸರ್ ಯಾವುದು? ಯಾವ ಸೆನ್ಸ್? ಆಮೇಗ್ರಿ ಡೇರ್ ಟು ಅಂದ್ರೆ ಅಂಜಿಕೆ, ವ್ಯಕ್ತಪಡಿಸಲು. ಏನು? ಕನ್ನಡದಾಗ ಬರ್ಕೊಳ್ಳಿ. ಡೇರ್ ಟು ಅಂದ್ರೆ ಅಂಜಿಕೆ, ವ್ಯಕ್ತಪಡಿಸಲು. ಇದು ಕನ್ನಡದಲ್ಲಿ ಸಾಮಾನ್ಯ ತಿಳುವಳಿಕೆಯ ಬಗ್ಗೆ ಹೇಳಲು. ಕನ್ನಡಿಗರೇ ಕನ್ನಡದಲ್ಲಿ ಬರ್ಕೊಳ್ಳಿ ದಯವಿಟ್ಟು. ಸಾಮಾನ್ಯ ತಿಳುವಳಿಕೆಯ ಬಗ್ಗೆ ಹೇಳಲು, ಅಂಜಿಕೆ ವ್ಯಕ್ತಪಡಿಸಲು. ಮಹಿಳೆಯರೇ ನಿಮಗೆ ಅಂಜಿಕೆ ಯಾವಾಗುತ್ತೆ? ಹಾವು ನೋಡಿ, ಹಾವು ನೋಡಿ ಗಂಡಸರಿಗೂ ಅಂಜಿಕೆ ಆಕೈತಿ. ಬಾಯ್ಸ್ ಹಾವಿಗೆ ಏನಾದ್ರು ನಾಯಿಗ ಆಟಾಡ್ಸಂಗ್ ಆಟಾಡ್ಸ್ತೀರಿ? ನೀವು ಹೆದರ್ತೀರಿ. ಐ ಡೇರ್ ಟು ಸ್ಪೀಕ್ ವಿತ್ ಸ್ಟ್ರೇಂಜರ್ಸ್. ಅಪರಿಚಿತರ ಜೊತೆಗೆ ಮಾತಾಡ್ತೀರಾ ನೀವು? ಇಲ್ಲ, ಸ್ವಲ್ಪ ಹೆದರಿಕೆ ಆಗತ್ತೆ. ಬಾಯ್ಸ್ ನೀವು ಮಹಿಳೆಯರ ಜೊತೆಗೆ ಮಾತಾಡಲು ಅಂಜುತ್ತೀರಾ ಸ್ವಲ್ಪ? ಇಲ್ವಾ? ವೆರಿ ಗುಡ್. ಕಾಲೇಜಲ್ಲಿ ಎಷ್ಟು ಅಂಜಿದ್ದೀರಾ? ನೀವೊಂದು ಹುಡುಗಿಗೆ ಮಾತಾಡ್ಸಕ್ಕೆ ಎಷ್ಟು ಸರಿ ಅಂಜಿದಿರಿ? ಹಿಂಗ್ ಹೋಗಿರಿ ಮತ್ ಹಿಂಗ್ ಬಂದಿರಿ, ಹಿಂಗ್ ಹೋಗಿರಿ ಹಿಂಗ್ ಬಂದಿರಿ. ಲಾಸ್ಟಿಂಗ್ ನಿಮ್ ದೋಸ್ತ್ ದಬ್ಬ ಹೋಗತ್ಲಾಗಂದ್ರಿ, ಆಮೇಲೆ ಹೋಗಿ ಆರಾಮಾಗಿದ್ದೀರಿ ಅಂತ ಹೇಳಿ ಎಲ್ರೂ ಮಾಡಿರ್ತಾರ ಅದನ್ನ. ಡೇರ್ ಟು ಅಂದ್ರೆ ಅರ್ಥ ಏನು? ಅಂಜಿಕೆ. ಏನ್ ನೋಡ್ರಿ ನೆಕ್ಸ್ಟ್ ಯಾವ್ದೈತಿಲಿ? ಎಕ್ಸಾಮ್ನಾಗ ಈ ತರ ಕೊಟ್ಟ, ಯು ಡ್ಯಾಶ್ ಲವ್ ಯುವರ್ ವೈಫ್ ಅಂತ ಕೊಟ್ಟ. ನೀನು ನಿನ್ನ ಹೆಂಡತಿಗೆ ಪ್ರೀತಿಸಬೇಕು. ಇದಕ್ಕೆ ಮಸ್ಟ್ ಶುಡ್ ಹೇಳಕ್ ಬರುದಿಲ್ಲ. ಯು ಮಸ್ಟ್ ಲವ್ ಯುವರ್ ವೈಫ್ ಅಂದ್ರೆ ನೀ ಯಾರು ಹೇಳಕ್ಕಂತನೋ? ಅದು ನೈತಿಕ ವಿಚಾರಗಳು ಬಂದಾಗ ಸ್ನೇಹಿತರೆ ಇಲ್ಲಿ OUGHT ಆಟ್ ಟು. ನೀನು ನಿನ್ನ ತಂದೆ ತಾಯಿಗೆ ಗೌರವಿಸಬೇಕು, ಅದು ಆಟ್ ಟು. ದೇವಸ್ಥಾನಗಳಿಗೆ ಹೋಗಬೇಕು, ಆಟ್ ಟು. ನೆರೆ ಹೊರೆಯರ ಜೊತೆಗೆ ಒಳ್ಳೆಯವರಾಗಿರ್ಬೇಕು, ಆಟ್ ಟು. ಗಂಡನ ಮದುವೆ ಆದ್ಮ್ಯಾಗ ನಿಮ್ಮ ಅತ್ತೆ ಮಾವನಿಗೆ ಚೆನ್ನಾಗಿ ನೋಡ್ಕೋಬೇಕು ಅಂತೇಳಿ ರಾಮಾಯಣ ಮಹಾಭಾರತದಲ್ಲಿ ಐತದ, ಅದಕ್ಕೂ ಆಟ್ ಟು. ನೀವು ಮದುವೆ ಮಾಡ್ಕೊಂಡ್ ಬಂದ್ಮ್ಯಾಗ ಹೆಂಡತಿಯ ಪ್ರತಿಯೊಂದು ಜವಾಬ್ದಾರಿಗಳನ್ನು ತಗೋಬೇಕು ನೀವು. ಏನ್ ಮಮ್ಮಿ ಡ್ಯಾಡಿ ಅನ್ಬೇಕು ಅವಾಗ್ಲು? ನೋ. ಮದುವೆ ಆಗ್ಬೇಕಾದ್ರೆ ಯು ಶುಡ್ ಬಿ ಫುಲ್ಲಿ ಇಂಡಿಪೆಂಡೆಂಟ್, ಆಮೇಲೆ ಆಗ್ಬೇಕು. ಓಕೆ, ನೈತಿಕ ವಿಚಾರಗಳು ಬಂದ್ರೆ ಆನ್ಸರ್ ಯಾವ್ದವ? ಆಟ್ ಟು. ಇದ್ಯಾವುದಕ್ಕೆ? ಇದ್ಯಾವುದಕ್ಕೆ? ತಡಿ, ನೈತಿಕ ವಿಚಾರಕ್ಕೆ ಏನಂತಾರೆ ಇಂಗ್ಲಿಷಲ್ಲಿ? ಎಂತ ಡ್ಯೂಟೀಸ್? ಮಾರಲ್ ಡ್ಯೂಟೀಸ್ ಅಂತ ಬರ್ಕೋಬೇಕು. ಎಂತ ಡ್ಯೂಟೀಸ್? ಮಾರಲ್ ಡ್ಯೂಟೀಸ್. ಮಾರಲ್ ಡ್ಯೂಟೀಸ್, ನೈತಿಕ ವಿಚಾರಗಳು, ಮಾರಲ್ ಡ್ಯೂಟೀಸ್. ಆಮೇಲೆ ಇನ್ನೊಂದಿದೆ ನೋಡಿ, ಯೂಸ್ಡ್ ಟು ಅಂದ್ರೆ ಮೊದಲು ಇದ್ದ ಅಭ್ಯಾಸಗಳು ಈಗಿಲ್ಲವು. ಹ್ಯಾಬಿಟ್ಸ್, ಪಾಸ್ಟ್ ಹ್ಯಾಬಿಟ್ಸ್. ಈ ತರ ಕೊಡ್ತಾನೆ ಎಕ್ಸಾಮ್ನಾಗ. he dash smoke but now he doesn't. ಮೊದಲು ಸೆಟ್ಟಿದ್ದ, ಈಗ ಬಿಟ್ಟವನೆ. ಇದಕ್ಕೆ ಆನ್ಸರ್ he dash smoke but now he doesn't. ಇದಕ್ಕೆ ಆನ್ಸರ್
ಯೂಸ್ಡ್ ಟುನೇ ಬರಬೇಕು. ಏನ್ ಆನ್ಸರ್? ಯೂಸ್ಡ್ ಟು. ಆಮೇಲೆ ಇಲ್ಲಿ ನೋಡಿ, ಹ್ಯಾವ್ ಟು. ಕಂಪಲ್ಸರಿ ವರ್ಕ್, ಕಂಪಲ್ಸರಿ ವರ್ಕ್ ಆರ್ ಆರ್ಡರ್. ಕಡ್ಡಾಯವಾಗಿ ಹೇಳೋದಕ್ಕೆ, ಕಡ್ಡಾಯವಾಗಿ ಹೇಳೋದಕ್ಕೆ ಹ್ಯಾವ್ ಟು. ಈಗ ನಾನು ನಿಮ್ಗೆ ಹೇಳ್ತೇನೆ, ನೀವು ಓದಲೇಬೇಕು. ಯು ಹ್ಯಾವ್ ಟು ಸ್ಟಡಿ. ನೀವು ಪುಸ್ತಕಗಳನ್ನ ಖರೀದಿಸಲೇಬೇಕು. ಯು ಹ್ಯಾವ್ ಟು ಪರ್ಚೇಸ್. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಓಕೆ, ಇದು ಬರ್ಕೊಂಡ್ಮ್ಯಾಗ ಕೆಲವೊಂದು ಎಕ್ಸಾಂಪಲ್ ಕೊಡ್ತೀನಿ, ಬರ್ಕೊಳ್ಳಿ. ಬರ್ಕೊಳ್ಳಿ. Example number 1. Example number 1. We dash maintain the forest areas. The forest areas. ನಾವು ಕಾಡು ಪ್ರದೇಶಗಳನ್ನ ಸಂರಕ್ಷಿಸಬೇಕು, ಕಾಪಾಡಬೇಕು, ಅವುಗಳನ್ನ ಟಚ್ ಮಾಡಬಾರದು. ಅದಕ್ಕೆ ಮೊದಲನೇ ಸ್ನೇಹಿತರು ಯಾವುದು? ನೀಡ್ ಟು. ಯಾಕಂದ್ರೆ ಒಂದು ಸಾಮಾನ್ಯ ತಿಳುವಳಿಕೆ, ಕಾಮನ್ ಸೆನ್ಸ್. ಬರ್ಕೊಳ್ಳಿ. ನೆಕ್ಸ್ಟ್ ಒನ್, you dash keep your cities, CITIES, you dash keep your cities clean. ನೀವು ನಿಮ್ಮ ನಗರಗಳನ್ನು ಸ್ವಚ್ಛ ಇಡಬೇಕು. ಇದಕ್ಕೆ ಸ್ನೇಹಿತರೆ ಉತ್ತರ ನೀಡ್ ಟು ಕರೆಕ್ಟೋ, ಏನು ಆಟ್ ಟು ಕರೆಕ್ಟೋ, ಏನು ಡೇರ್ ಟು ಅಥವಾ ಹ್ಯಾವ್ ಟು ಕರೆಕ್ಟು? ಇದು ಕರೆಕ್ಟ್ ಆಕೈತಿ. ಯಾವ್ದ? ಇದು ಕರೆಕ್ಟ್ ಆಕೈತಿ. ಇದು ಮತ್ತು ಅದು ಎರಡು ಕೊಡಕ್ ಬರೋದಿಲ್ಲ. ಆದರೆ ಇದೇ ಬೇರೆ, ಇದೇ ಬೇರೆ. ಯಾರಿಗೂ ಹ್ಯಾವ್ ಟು ಅನ್ನೋಕ್ ಬರುದಿಲ್ಲ. ಯು ಹ್ಯಾವ್ ಟು ಲವ್ ಯುವರ್ ವೈಫ್ ಅಂತೀರ ನೀವು ಯಾರಿಗಾದ್ರೂ ಹೋಗಿ? ಕಮ್ ಆನ್ ಮ್ಯಾನ್, ಹೂ ಆರ್ ಯು ಅಂತಾರ ಅವ್ರು. ಇದು ಮತ್ತು ಇದು ಒಟ್ಟಿಗೆ ಕೊಡಕ್ ಬರೋದಿಲ್ಲ, ಸೇಮ್ ಆಗ್ತಾರೆ. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಇದಕ್ಕೆ ಆನ್ಸರ್ ಯಾವ್ದ್ರಿ? ನೀಡ್ ಟು. ಯಾಕಪ್ಪ ನೀಡ್ ಟು ಅಂತೇಳಿ ಯಾರಾದ್ರೂ ಕೇಳಿದರೆ ನೀವು ಹೇಳಬೇಕು, ಇದು ಒಂದು ಸಾಮಾನ್ಯ ತಿಳುವಳಿಕೆ. ಇನ್ನು ಬರೀ ಎಕ್ಸಾಮ್ನ ಕೇಳ್ತಾನದು. ಬರ್ಕೊಳ್ಳಿ. ವಿ ಡ್ಯಾಶ್, ವಿ ಅಂದ್ರೆ ನಾವು, ಡ್ಯಾಶ್ ಅಂದ್ರೆ ಬಿಟ್ಟ ಸ್ಥಳ. ವಿ ಡ್ಯಾಶ್ ಎಜುಕೇಟ್, we dash educate our children. ನಾವು ನಮ್ಮ ಮಕ್ಕಳಿಗೆ ಸರಿಯಾದ ಶಿಕ್ಷಣ ನೀಡಬೇಕು. ಸ್ನೇಹಿತರೆ ಇದು ನೋಡಿ, ಇದು ಕರೆಕ್ಟ್ ಐತಿ ಏನ್ರಿ? ಇದು ಕರೆಕ್ಟ್ ಆಕೈತಿ. ಆಮೇಲೆ ಇದು ಕರೆಕ್ಟ್ ಆಕೈತಿ. ಇದು ಯಾಕೆ ಕರೆಕ್ಟ್ ಆಕೈತಿ ಅಂದ್ರೆ ಇಲ್ಲಿ ನೋಡ್ರಿ, ಕಂಪಲ್ಸರಿ ವರ್ಕ್. ಅದು ಯಾಕೆ ಕರೆಕ್ಟ್ ಅಂದ್ರೆ ಕಾಮನ್ ಸೆನ್ಸ್. ಪ್ರತಿಯೊಬ್ಬರಿಗೂ ಅಜ್ಞಾನ ಇರ್ಬೇಕೀಗ. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ಚಿಲ್ಡ್ರನ್? ನೆಕ್ಸ್ಟ್ ಒನ್, ಅದಕ್ಕೆ ಡ್ಯಾಶ್ ಅಲ್ಲಿ
ಎರಡರಾಗ ಯಾವ್ದಾದ್ರೂ ಬರ್ಕೊಡ್ರಿ. ಹ್ಯಾವ್ ಟುನು ಬರೀರಿ, ಅದು ಬರೀರಿ. ಇವೆರಡೂ ಒಟ್ಟಿಗೆ ಒಂದೇ ಆಪ್ಷನಲ್ ಕೊಟ್ಟ ಅಂದ್ರೆ ನಿಮ್ಗೆ ಗ್ರೇಸ್ ಮಾರ್ಕ್ಸ್ ಕೊಡ್ಬೇಕಾಗ್ತದ. ಅವ್ರು ಏನ್ ಮಾಡ್ಕೋಬೇಕ್ರಿ? ಗ್ರೇಸ್. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಅಲ್ಲಿ ಫಂಕ್ಷನ್ ನಡೀತಾ ಇದೆ, ಹೋಗಿ ನಾವು ಜಾಯ್ನ್ ಆಗ ನಡ್ರಿ ಒಂದು 5 ನಿಮಿಷ. ಇಂಥ ಟೈಮ್ನಾಗ ಹೋಗಿ ನಾವು ಇನ್ವಾಲ್ವ್ ಆಗ್ಬೇಕು. ಹೋಗೋಣ, ನಾಳೆ ಕಂಟಿನ್ಯೂ ಮಾಡೋಣ. ಡನ್, ಹೋಗಿ ಬನ್ನಿ. ನಾಳೆ ಕಂಟಿನ್ಯೂ ಮಾಡೋಣ. ಟುಮಾರೋ ಲೆಟ್ ಅಸ್ ಸೆಲೆಬ್ರೇಟ್.